ಐಬೋನ್ ಚಿನ್ನ ಕಪ್ಪಾದರೆ ಇಲ್ಲ ಕೊಳೆ ಅಂಟ್ಕೊಂಡ್ರೆ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಟೆನ್ಷನ್ ಇಲ್ಲ ಡೌಟ್ ಇದೆಯಾ? ನಾನು ಹೇಳಿದ ಥರ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ಜಸ್ಟ್ ಒಂದು ವಾರ್ಮ್ ವಾಟರ್ ಉಗುರು ಬೆಚ್ಚಗಿನ ನೀರು ತೊಗೊಳ್ಳಿ. ಅದರೊಳಗೆ ನಿಮ್ಮ ಐಬೋನ್ ಚೈನ್ ಆಗಲಿ, ಉಂಗುರ ಆಗಲಿ, ಓಲೆ ಕೈ ಬಳೆ ಯಾವುದೇ ಇದ್ರೂ ಅದರೊಳಗೆ ಹಾಕ್ಕೊಳ್ಳಿ. ತದನಂತರ ನಿಂಬೆ ಹುಳಿ ಮಿಕ್ಸ್ ಮಾಡಿದ ನೀರು, ಇಲ್ಲ ನಿಮ್ಮ ಮನೇಲಿ ಎಲ್ಲರ ಮನೇಲೂ ಈ ಹುಣಸೆ ಹುಳಿ ಇದ್ದೇ ಇರುತ್ತೆ ಅಲ್ವಾ, ಅದನ್ನು ಕಲಸಿಟ್ಕೊಳ್ಳಿ. ಈ ಬೆಚ್ಚಗಿನ ನೀರಲ್ಲಿ, ಉಗುರು ಬೆಚ್ಚಗಿನ ನೀರಲ್ಲಿ ಹಾಕ್ಕೊಂಡ್ರೆ ಸಾಕು, ನಮ್ಮ ಆ ಚೈನಲ್ಲಿರೋ ಕೊಳೆ ಎಲ್ಲ ಹೋಗಿಬಿಡುತ್ತೆ. ಅಲ್ಲೇ ಸ್ವಲ್ಪ ಪಾಲಿಶ್ ಥರ ಆಗಿಬಿಡುತ್ತೆ. ತದನಂತರ ಏನಪ್ಪ ಮಾಡಬೇಕಂತ ಹೇಳಿದರೆ, ಹುಣಸೆ ಹುಳಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಇಲ್ಲ ನಿಂಬೆ ಹುಳಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಆ ನೀರಲ್ಲಿ ಹಾಕಿ ಜಸ್ಟ್ ಚೆನ್ನಾಗಿ ವಾಶ್ ಮಾಡಿಕೊಂಡ್ರಿ. ಒಂದು 5 ಮಿನಿಟ್ಸ್ ಅಷ್ಟೇ. ನೀವು ವಾರ ಪೂರ್ತಿ ಆ ಚೈನು ಬಾಳೆ ಎಲ್ಲ ಯೂಸ್ ಮಾಡಿರ್ತೀರ. ಸ್ವಲ್ಪ ನಿಮಗೆ ಕಲರ್ ಏನೋ ಕಪ್ಪಾಗಿ ಥರ, ಆ ಬೆವರು ಕೊಳೆ ಎಲ್ಲ ಅಂಟ್ಕೊಂಡು ಕಪ್ಪಾಗಿ ಥರ ಕಾಣಿಸಿರುತ್ತೆ ಅನ್ನುವಾಗ, ನೀವು ಒಂದು ಸಂಡೇ ಈ ಕೆಲಸ ಒಂದು 5 ಮಿನಿಟ್ಸ್ ಮನೇಲಿ ಕೂತಿ ಕೆಲಸ ಮಾಡಿಕೊಂಡ್ರೆ ಸಾಕು, ಪಳ ಹೊಳೆಯೋ ಐಬೋನ್ ಚೈನ್ ಪುನಃ ನಿಮಗೆ ಸಿಕ್ಬಿಡುತ್ತೆ. ನಾನು ಆಲ್ರೆಡಿ ನಾನು ಬೆಲ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಇದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅನ್ನೋರು ಆ ವಿಡಿಯೋನು ನೋಡ್ಕೊಳ್ಳಿ. ಐಬೋನ್ ಚಿನ್ನ ಅಂದರೆ ಏನು, ಅದರಲ್ಲಿ ಏನು ಪ್ರಾಮುಖ್ಯತೆ, ಏನು ವಿಶೇಷತೆ, ಇದರಲ್ಲಿ ಹಾನಿಕಾರಕ ಇದೆಯಾ ಇಲ್ವಾ ಅಂತ ಎಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಜಸ್ಟ್ ಈ ಥರ ವಾಶ್ ಮಾಡಿಕೊಂಡ್ರೆ ಆಯಿತು. ಇದು ಲೈಫ್ ಟೈಮ್ ನೀವು ಯೂಸ್ ಮಾಡ್ಬೋದು ಐಬೋನ್ ಚಿನ್ನನ. ಅದೇ ನಾವು ಗ್ಯಾರಂಟಿ ತೊಗೊಂಡ್ರೆ ಒಂದು 3 ತಿಂಗಳು ಅಷ್ಟೇ. ಮತ್ತು ನಾವು ಮನೇಲೇ ವಾಶ್ ಮಾಡಿದ್ರು ಅದು ಆ ಥರ ಪಳ ಹೊಳೆಯೋದೇನು ನಮ್ಗೆ ಸಿಗೋದಿಲ್ಲ. ಪುನಃ ನಾವೆಲ್ಲ ಪಾಲಿಶ್ ತೊಗೊಂಡೋಗಿ ಕೊಡಬೇಕು. ಅದರಿಂದ ನಾನು ನಿಮಗೆ ಇದು ಆಲ್ರೆಡಿ ಯೂಸ್ ಮಾಡಿರ್ತಾರಲ್ವ ಅವ್ರ ಹತ್ರ ನಾನು ಈ ಒಂದು ವಿಡಿಯೋನ ಕೇಳಿಕೊಂಡು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಅವ್ರಿಗೆ ನಾನು ಹೇಳಿದ್ದೆ ಈ ರೀತಿ ಮನೇಲೇ ವಾಶ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಪಳ ಅಂತ ಸಿಗುತ್ತೆ ಅಂತ. ಅವರು ಯೂಸ್ ಮಾಡಿ ಈ ರೀತಿ ವಾಶ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಐಬೋನ್ ಚಿನ್ನದಿಂದ ಯಾವುದೇ ಒಂದು ಹಾನಿಕಾರಕ್ಕೆ ಇಲ್ಲ. ನಿಮ್ಮ ದುಡ್ಡು ವೇಸ್ಟ್ ಆಗಲ್ಲ. ನೀವು ಒಂದು ಸಲ ತೊಗೊಂಡ್ರೆ ಸಾಕು, ಲೈಫ್ ಟೈಮ್ ಈ ಥರ ವಾಶ್ ಮಾಡ್ಕೊಳ್ಬೋದು. ಯಾರು ಚಿನ್ನದ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ನಿಮಗೆ ಐಬೋನ್ ಚಿನ್ನ ಅನ್ನೋದು. ಐಬೋನ್ ಓಲೆ ಆಗಲಿ, ಐಬೋನ್ ಯಾವುದೇ ಒಂದು ತೊಗೊಳ್ಳಿ, ಐಬೋನಲ್ಲಿ ಸೂಪರಾಗಿರುತ್ತೆ. ಸೊ ನೋಡಿ, ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನನ್ನ ವಿಡಿಯೋ ನೋಡೋರು ಯಾರು ನನ್ನ ವಿಡಿಯೋಗೆ ಲೈಕ್ ಮಾಡ್ತಾ ಇಲ್ಲ, ಲೈಕ್ ಮಾಡಿ. ಮತ್ತು ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಫಾಲೋ ಮಾಡಿಕೊಡಿ. ಲೈಕ್ ಮಾಡೋದು ಮರಿಬೇಡಿ. ಎಲ್ಲರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಯಾರೂ ಲೈಕ್ ಮಾಡೋದಿಲ್ಲ. ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ಸಪೋರ್ಟ್ ಮಾಡಿ, ಸ್ವಲ್ಪ ಎಲ್ಲರನ್ನೂ ಬೆಳೆಸಿ. ಈ ವಿಡಿಯೋ